ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ ನಂಬರ್ 4 ಸಾತ್ಪುರ ಗ್ರಾಮ ಅಲ್ಲಿ ಗುಳ್ಳೇನೂರು ರಸ್ತೆಯ ಶಾಲೆ ಅನ್ನುವಂಥದ್ದು ಒಂದು ಗುಳ್ಳೇನೂರು ಶಾಲೆ ಅದ. ಅದಕ್ಕೆ ಈಗಾಗಲೇ ಭಾಳ ನಾನು ಮುಖ್ಯಾಧಿಕಾರಿಗಳಿಗೂ ಮತ್ತು ಎಸ್ ಸಾಹೇಬ್ರಿಗೂ ತಹಶೀಲ್ದಾರ್ಗೆ ಸುದ್ದಿ ಮನವಿ ನಾನು ಭಾಳ ಸಲ್ಲಿಸಿದಾಗಿದೆ. ಆ ರೋಡನ್ನು ರಿಪೇರಿ ಮಾಡಿಕೊಡ್ಬೇಕು. ಅಲ್ಲಿ ಕುಡಿಯುವಂಥ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ಅದಕ್ಕೆ ಭಾಳ ಸಾರಿ ಹೇಳಿದ್ರು ಸುದ್ದಿ. ಇವತ್ತು ಯಾರು ನಮ್ಮ ಮುಖ್ಯಾಧಿಕಾರಿಗಳನ್ನ ಅದಕ್ಕೆ ಅಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿಲ್ಲ, ಎ ಸಿ ಅವರು ಮಾಡಿಲ್ಲ, ತಹಶೀಲ್ದಾರು ಮಾಡಿಲ್ಲ. ಅಲ್ಲಿ ಇರುವಂಥ ರಸ್ತೆ ಭಾಳ ದೊಡ್ಡ ಪರಿಸ್ಥಿತಿ ಒಳಗೆ ಆ ರಸ್ತೆಯನ್ನು ಇವತ್ತಿನ ಮಟ್ಟಿಗೆ ಭಾಳ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಒಳಗೂ ಇಲ್ಲ. ಇವತ್ತಿನ ಮಟ್ಟಿಗೆ ನಿನ್ನೆ ಒಂದು ಐತಿಕೆ ಆಗದಂಥ ಘಟನೆಗಳನ್ನು ನಿನ್ನೆ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿ ಇರುವಂಥ ವಸ್ತಿ ಆ ಶಾಲೆಗೆ ರಸ್ತೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಇವತ್ತಿನ ಮಟ್ಟಿಗೆ ಡೆಲಿವರಿ ಪೇಷಂಟ್ ಇತ್ತು. ಆ ಪೇಷಂಟ್ ಇರುವಂಥ ಸರ್ಕಾರದ ದವಾಖಾನೆ ತಂದು ಹಾಕುವಂಥ ಪರಿಸ್ಥಿತಿ ಒಳಗಿದ್ರು ಆಂಬುಲೆನ್ಸ್ ರೋಡಿಗೆ 1 ಕಿಲೋಮೀಟರ್ ರೋಡ ಅಲ್ಲಿದಿಂದ ನಡ್ಕೋತ 4 ಮಂದಿ ಎತ್ಕೊಂಡು ತೊಗೊಂಬರುವಂಥ ಪರಿಸ್ಥಿತಿ ಒಳಗನು ಇವತ್ತಿನ ಮಟ್ಟಿಗೆ ಆದ್ರೂ ಇಲ್ಲಿ ತನಕ ಕೂಡ ನಾ ಮುಖ್ಯಾಧಿಕಾರಿಗೆ ನಾ ಪ್ರತಿಯೊಂದು ಮೀಟಿಂಗ್ದೊಳಗೆ ಸುದ್ದಿ ಮಕ್ಕಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತದ್ರಿ, ರೋಡಿನ ಸಮಸ್ಯೆ ಆಗ್ತದ, ಮಾಡ್ರಿ ಸರ ನೋಡ್ರಿ ಅಂದ್ರೆ ಬರೀ ನೋಡ್ತೀನಿ ಹೇಳ್ತೀನಿ ಕೇಳ್ತೀನಿ ಅನ್ನುವಂಥದ ಈ ಪರಿಸ್ಥಿತಿ ಒಳಗಾಗ್ಯದ. ಅದಕ್ಕೆ ಇದರ ಸಲುವಾಗಿನೇ ಬಂದು ಇವತ್ತು ನಮ್ಮ ಸಾತ್ಪುರ ಗ್ರಾಮ ಸಾರ್ವಜನಿಕರು ಇವತ್ತಿನ ಮಟ್ಟಿಗೆ ನಮ್ಮ ಅವರು ತಮ್ಮ ನೋವುಗಳನ್ನು ಯಾರ ಮುಂದೆ ಹೇಳ್ಕೋಬೇಕಪ್ಪ ಅಂದ್ರೆ ಒಬ್ಬ ಮೆಂಬರ್ ಮುಂದೆ ಹೇಳ್ಕೋಬೇಕು, ಇಲ್ಲಾಂದ್ರೆ ಪುರಸಭೆಗೆ ಬಂದು ಹೇಳ್ಕೋಬೇಕು. ನಾನು ಸುಮಾರು ಸರಿ ನಮ್ಮ ಗ್ರಾಮದವ್ರು ಯಾರೂ ಇಲ್ಲಿ ತನ ನಾನೇ ತಲ್ಲ ಇವತ್ತು ಮುನ್ಸಿಪಾಲ್ಟಿ ಊಟದ ಹಿಡಿದು ಬಂದಿಲ್ಲ ಅಂಥ ಪರಿಸ್ಥಿತಿ ಒಳಗಿದ್ರು ಇವತ್ತಿನ ಮಟ್ಟಿಗೆ ತಮ್ಮ ನೋವುಗಳನ್ನು ನಿಮ್ಮ ಮುಂದೆ ಮುಖ್ಯಾಧಿಕಾರಿಗಳ ಮುಂದೆ ಎ ಸಿ ಅವರು ಮತ್ತು ತಹಶೀಲ್ದಾರ್ ಮುಂದೆ ಹೇಳ್ಕೊಳ್ಳೋ ಸಲುವಾಗಿ ಇವತ್ತಿನ ಮಟ್ಟಿಗೆ ಈ ಪುರಸಭೆಗೆ ನಮ್ಮ ಬಂದು ಇವತ್ತಿನ ಮಟ್ಟಿಗೆ ಸತ್ಯಾಗ್ರಹ ಕೂತಿದಾಗದ. ಅದಕ್ಕೆ ಮುಖ್ಯಾಧಿಕಾರಿಗಳು ಕೂಡಲೇ ಅದಕ್ಕೆ ಯಾವುದೇ ಕಾನೂನು ಕೂಡ ಒಂದೇ ಇವತ್ತಿನ ಮಟ್ಟಿಗೆ ನಿಮ್ಮ ಸಮಸ್ಯೆಗಳನ್ನು ಬದಿಗಟ್ಟಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಈ ಮುಖಾಂತರ ಮನವಿ ಮಾಡಲಿಕ್ಕೆ ನಾನು ಹೇಳ್ಕೊತೀನಿ. ಸರ್ ನಮಸ್ತೆ, ಏನು ಸಮಸ್ಯೆ ನೋಡಿ? ಕುಡಿಯೋ ನೀರಿನ ಸಮಸ್ಯೆ ಅನ್ನೋದು ಇವತ್ತು ಸಾಯಂಕಾಲ ಬಗೆಹರಿಸ್ತೀವಿ. ನೀರಿಂದು ಒಂದು 2-3 ದಿವಸ ಆಯಿತು ನೀರಿಂದು ಕುಡಿಯೋ ನೀರಿನ ಮೋಟ್ರ್ ಸುಟ್ಟಿರೋದ್ರಿಂದ ಪ್ರಾಬ್ಲಮ್ ಆಗೈತೆ ಇಲ್ಲಿ ಸ್ಕೂಲ್ ಒಳಗೆ. ಅದನ್ನು ಸಾಯಂಕಾಲಟ್ಟಿಗೆ ಕ್ಲಿಯರ್ ಮಾಡ್ತೀವಿ ನೀರಿಂದು. ಇನ್ನು ರಸ್ತೆದಲ್ಲದ ತುರ್ತಕ್ಕಾಗಿ ಎಲ್ಲ ವಾರ್ಡ್ ಒಳಗೆ ಇದಷ್ಟೇ ಅಲ್ಲ, ಎಲ್ಲ ವಾರ್ಡ್ ಒಳಗೆ ತುರ್ತು ಕಾರ್ಯಕ್ಕೆ ಏನು ಮಾಡ್ತಾಯಿದ್ದೀವಿ, 3 ಗರ್ಸ್ ಹಾಕ್ತಾಯಿದ್ದೀವಿ. ಇಲ್ಲಿ ಮತ್ತು ಕೆಲವೊಂದು ಕಡೆ ಇಲ್ಲಿ ನೀರಿಂದು ತಾಂಡಾಗ ಹೋಗೋ ಜಾಗನಾಗ ಅಲ್ಲಿ ಹಳ್ಳಿದ ನೀರು ಬಂದು ಅಲ್ಲಿದ್ದಾಗಿತ್ತು, ಅಲ್ಲಿ ಸ್ಟೀಲ್ ಬ್ರಿಡ್ಜ್ ಮಾಡ್ತಾಯಿದ್ದೀವಿ. ಎಲ್ಲ ವಾರ್ಡ್ ಒಳಗೆ ಗರ್ಸ್ ಹಾಕ್ತಾಯಿದ್ದೀವಿ ರೋಡಿಗೆ ಸಂಬಂಧಪಟ್ಟಂತೆ. ಇದು ಸ್ಕೂಲ್ದು 2 ದಿವಸದ ಸಮಸ್ಯೆ ಇದೆ. 2 ದಿನದಲ್ಲಿ ಇವತ್ತು ಸಾಯಂಕಾಲಕ್ಕೆ ಬೋರ್ವೆಲ್ ರಿಪೇರ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬೋರ್ ಕಟ್ಟಿದ್ರಿಂದ ನೀವು ಸಾಯಂಕಾಲಕ್ಕೆ ನೀರು ಮಾಡ್ತೀವಿ. ಅದು ಬೋರ್ಲಿಲ್ಲ ಸರ್, ಬಟ್ ಈಗ ಹೋಗುವ ರಸ್ತೆಗೆ ತೊಂದರೆ ಆಗಿದೆಲ್ಲ, ಅದು ಒಂದು ಮೇನ್ ಅವ್ರು ಬಂದೋದು ರಸ್ತೆಗೆ ತೊಂದರೆ ಅಂತ ಬಂದಿದ್ರು ಸರ್. ಇಂಪಾರ್ಟೆಂಟ್ ಸರ್, ಮಕ್ಕಳಿಗೆ ಕುಡಿಯೋ ನೀರಿನ ಸಲುವಾಗಿ ಮತ್ತು ರಸ್ತೆ ಎಲ್ಲ ವಾರ್ಡ್ ಒಳಗೆ ಗರ್ಸ್ ಆಗ್ತಾ ಇದೆ ತುರ್ತು. ಈಗ ಮುಂದೆ ಪರ್ಮನೆಂಟಾಗಿ CC ರೋಡ್ ಅಲ್ಲಿ ಡಾಂಬ್ರಿಯಾಗಿ ಮಾಡ್ಬೇಕಾದ್ರೆ ಕ್ರಿಯಾ ಯೋಜನೆ ರೆಡಿ ಮಾಡಿ ಮುಂದಿನ ದಿನದಲ್ಲಿ ಮಾಡ್ತೀವಿ. ಈಗ ಮಳೆಗಾಲ ಇರೋದ್ರಿಂದ ಸಮಸ್ಯೆ ಆಗಿರೋದ್ರಿಂದ ಈಗ ಗರ್ಸ್ ಆಗ್ತಾ ಇದ್ದೀವಿ ಎಲ್ಲ ವಾರ್ಡ್ ಒಳಗೆ. ಇಲ್ಲಿ ಕೂಡ ಗರ್ಸ್ ಆಗ್ತದೆ.